ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಹಲೋ ಮೇಡಮ್, ನಾವು ಅಪಾಯದಾಗಿದ್ದೀವ್ರಿ. ಅಪಾಯದಲ್ಲ, ಏನಾಯ್ತು? ಇವತ್ತು ನನ್ನ ಮಗನಿಗೆ ಊಟ ಕೊಡಕ್ಕಂತ ಹೋಗಿದ್ದೆ. ಆಗ ಭೀಮಾಂಬಿಕಾ ಕಡೆಯವರು ಬಂದ್ಬಿಟ್ರು ಅಮ್ಮವ್ರ. ಅಯ್ಯಯ್ಯೋ, ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಅಲ್ಲಿಗೆ ಹೋಗ್ಬೇಡಿ ಅಂತ. ನಾನು ಅನ್ಕೊಂಡ್ ಹಾಗೆ ಆಯ್ತು. ಇದಕ್ಕೆ ನಾನು ಬೇಡ ಬೇಡ ಅಂತ ಅಷ್ಟು ಸಲ ಹೇಳಿದ್ದು. ನನ್ನ ಮಗ ಹಸ್ವಾಗ್ತಿದೆ ಅಂದ. ಅವ್ವ ತಿನ್ನಕ್ಕೆ ಏನು ಇಲ್ಲ ಅಂತ ಹೇಳ್ದ. ನನ್ನ ಮನಸ್ಸು ತಡಿಲಿಲ್ಲ. ಅದಕ್ಕೆ ತಿನ್ನಕ ಏನಾದ್ರು ತಗೊಂಡೋಗಿದ್ದೆ. ನಮ್ಗೆ ಯಾರಿಗಾದ್ರೂ ಫೋನ್ ಮಾಡ್ಬೇಕಿತ್ತಲ್ವಾ? ವಿಕ್ರಾಂತ್ ಅವರು ನಾನು ಯಾರಾದ್ರೂ ತಗೊಂಡು ಹೋಗ್ತಿದ್ವಲ್ಲ, ಏನೋ ಒಂದು ಅರೇಂಜ್ ಮಾಡ್ತಿದ್ವಿ. ಹೌದ್ರಿ, ನೀವು ಮದ್ವೆ ಗದ್ಲದಾಗಿದ್ರಿ. ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಹೋದೆ ಮೇಡಮರ. ಇವಾಗ ತೊಂದ್ರೆ ಆಗ್ತಿರೋದು ನಮ್ಗಲ್ಲ, ನಿಮಗೆ. ಇವಾಗ ನಿಮ್ ಮಗ ಎಲ್ಲಿದ್ದಾರೆ? ನೀವೆಲ್ಲಿದ್ದೀರಾ? ನಾನು ಭೀಮಾಂಬಿಕಾ ಮನೆಗ ಹೊರಟೀನ್ರಿ. ಅವ್ರ ಮನೆಗ? ಯಾಕೆ? ಏನೋ ಗೊತ್ತಿಲ್ಲ, ಅವರ ಬರ ಕೇಳಿದಾರೆ. ಮತ್ತೆ ನಿಮ್ ಮಗ? ನನ್ ಮಗನ್ನ ಮನೆ ಒಳಗ ಕೂಡಾಕ್ ಬಂದೀನ್ರಿ. ನಿಮ್ ಮಗ ಅಲ್ಲಿರೋದವ್ರಿಗೆ ಗೊತ್ತಾ? ಇಲ್ರಿ. ಇಲ್ಲಿ ಯಾಕೆ ಅದೀಯ ಅಂತ ಕೇಳಿದ್ರು. ನಾ ಹೇಳ್ದೆ ಎರಡು ನಮ್ಮನೇನ ಅಂತ. ಅವ್ರೇನ್ ಮನೆ ಒಳಗ ಹೋಗಿಲ್ಲ ರೀ. ಅವ್ರಿಗೆ ಅನುಮಾನ ಬರಬಾರ್ದಂತ ಅವ್ರ ಕಣ್ಮುಂದೆ ನಾ ಬೀಗ ಹಾಕೊಂಡು ಬಂದೆ. ಈಗ ನನ್ನ ಮಗ ಒಬ್ನೇ ಅದಾನ. ಅಲ್ಗೋದ್ಮೇಲೆ ಏನಾಗ್ತದ ಏನೋ ಭಯ ಆಗ್ತೈತ್ರಿ. ನನ್ನ ಮಗನ್ನ ಕೂಡಾಕ್ ಬೇರೆ ಬಂದೀನಿ. ಈಗ ನೀವ ಅವನ್ನ ಕಾಪಾಡ್ಬೇಕು. ಅವರ ಕೂಡ ಹಾಕ್ ಬಂದಿದ್ದೀರಾ? ಈಗೇನ್ ಮಾಡೋದು? ಭೀಮಾಂಬಿಕಾ ಈಗ ಸುಮ್ನೆ ಇರಲ್ಲ. ಆ ಮನೆಗೆ ಯಾರನ್ನಾದ್ರೂ ಚೆಕ್ ಮಾಡಕ್ಕೆ ಕಳಿಸ್ತಾಳೆ. ಈಗೇನ್ ಮಾಡದ್ರಿ? ನಾನು ಇಲ್ಲಿಂದ ಹೋಗೋ ಪರಿಸ್ಥಿತಿನಾಗ ನಾನಿಲ್ರಿ. ತಲೆ ಕೆಡ್ಸ್ಕೋಬೇಡಿ. ಭೀಮಾಂಬಿಕಾ ಕಡೆಯವರು ಆ ಮನೆ ಕಡೆ ಹೋಗೋದಕ್ಕಿಂತ ಮುಂಚೆ ನಾವು ನಿಮ್ಮ ಮಗನ್ನ ಬೇರೆ ಕಡೆಗೆ ಸಾಗಿಸ್ತೀವಿ. ಆಯ್ತ್ರಿ ಅವರ. ಆತಾ ಆಯ್ತ್ರಿ. ನಡಿ ಲಗುನ, ಅವ್ರ ಕಾಯ್ತಿರ್ತಾರ. ಪಲ್ಲವಿ, ನನ್ನ ಬೆನ್ನಿಂದೆ ನೀನು ಇಷ್ಟೊಂದು ಆಟಾಡ್ತಾ ಇದೆಯಾ? ಅದು ಈ ಭೀಮಾಂಬಿಕಾ ಏನು ಅಂತ ಗೊತ್ತಿತ್ತು. ನಿನ್ನ ನಾಟಕಕ್ಕೆ ಇವತ್ತು ಪರದೆ ಎಳಿತೀನಿ. ನನ್ನ ಕೈಯಿಂದ ಒಂದಿರುವೇನೂ ತಪ್ಪಿಸ್ಕೊಳಕ್ಕಾಗಂಗಿಲ್ಲ. ಅದು ಹೇಗೆ ಅಂತ ನಾನು ತೋರಿಸ್ತೇನೆ. ನೋಡ, ನಾನೀಗ ನಿನಗೊಂದು ವಿಳಾಸ ಕಳಿಸ್ತೀನಿ. ಆ ಮನೆ ಒಳಗ ಯಾರು ಅದ್ದಾರ ಅಂತ ನೋಡಿಕೊಂಡು ನನಗೆ ತಿಳಿಸ. ಪಲ್ಲವಿ, ಇವತ್ತು ನಿನ್ನ ಲಗ್ನದ ಸಂಭ್ರಮ ಅಷ್ಟೇ ಅಲ್ಲ, ಆ ಆಯಾ ಮಗನ ತಿಥಿನೂ ಆಗತ್ತೆ. ನನ್ನ ತಿಂದು ನನ್ನ ಬೆನ್ನಿಗೆ
ಚೂರಿ ಹಾಕಕ್ ನೋಡ್ತಿದ್ದಾನ. ಅಪ್ಪಿ ತಪ್ಪಿ ಆಯ ಮಗ ಈಗೇನಾದ್ರೂ ಅವನ ಅಡ್ಡಿ ಒಳಗಡೆ ಇದ್ರ